ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ನಿನ್ನೆ ರಾತ್ರಿ ವಿದ್ಯೆಯನ್ನ ಕುರಿತು ಮಾತನಾಡ್ತಾ ಇದ್ದೆ. ವಿದ್ಯೆ ಎನ್ನುವಂತಹದ್ದು ಮಾನವ ಜನಾಂಗಕ್ಕೆ ದೇವರು ಕೊಟ್ಟ ವರ ಅಂತ ಹೇಳಬೇಕೋ ಅಥವಾ ತಾನೇ ಕಂಡುಕೊಂಡಂತಹ ನಿಧಾನ ಅಂತ ಹೇಳಬೇಕು, ಎರಡೂ ಸತ್ಯವೇ. ಯಾಕೆ ಅಂದ್ರೆ ದೇವರು ಅಂತಂದ್ರೆ ನಮ್ಮ ಋಷಿಗಳ ಪ್ರಕಾರ ಅದು ಅಂತರ್ಪ್ರಜ್ಞೆ, ಅಥವಾ ಋಷಿಗಳಿಗಿಂತ ಇನ್ನೂ ಮುಂದುವರೆದು ಹೇಳಬೇಕು. ಯಾಕಂದ್ರೆ ಋಷಿಗಳು ವೇದಗಳನ್ನ ಮಾನವನ ಪ್ರಜ್ಞೆಯಲ್ಲಿ ವಿಕಾಸವಾದವು ಅಂತ ಒಪ್ಕೊಳ್ಳಲ್ಲ. ಬ್ರಹ್ಮನೇ ಕೊಟ್ಬಿಟ್ಟ, ಇವತ್ತು 21ನೇ ಶತಮಾನದಲ್ಲೂ ಕೂಡ ಬ್ರಹ್ಮನೇ ನುಡಿದಂತಹವು ಅಂತ ಹೇಳ್ಬಿಟ್ರು. ವಾಸ್ತವಿಕವಾಗಿ ಯಾವುದೋ ಲೋಕದಿಂದನೋ ಎಲ್ಲಿಂದನೋ ಯಾರೋ ಬಂದು ಅಥವಾ ನೀರೊಳಗಿದ್ದನ್ನು ಸಮುದ್ರದೊಳಗಿದ್ದನ್ನು ಎತ್ತು ಕೊಟ್ಟಿಲ್ಲ, ಹಂಗಾಗಿಲ್ಲ. ಮಾನವನ ಪ್ರಜ್ಞೆ ವಿಕಾಸ ಆಗ್ತಾ 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 ವೇದಗಳು, ಉಪನಿಷತ್ತುಗಳು, ವಚನಗಳು ಎಲ್ಲವೂ ಹುಟ್ಟಿದವು ಮಾನವನ ಅಂತರಂಗದಿಂದನೇ ಹುಟ್ಟಿದಂತಹವೆಲ್ಲ. ಆದರೆ ದೈವತ್ವದ ಪ್ರಜ್ಞೆಯಲ್ಲಿ ಹುಟ್ಟಿದಂತಹ, ಯಾಕೆ ನಾವು ಹೇಳಿದ್ದಲ್ಲ ಇದು ಅಂತ ಹೇಳ್ತಾರೆ ಋಷಿಗಳಾಗ್ಲಿ ಶರಣರಾಗ್ಲಿ. ನಾನು ಮಾಡಿದ್ದು ಅಥವಾ ನಾನು ಹೇಳಿದ್ದು ಅಂತ ಹೇಳಲ್ಲ ಅವರು. ಯಾಕೆಂದ್ರೆ ಅವು ಮಾನವ ಪ್ರಜ್ಞೆ, ಮಾನವನ ಮಟ್ಟದಲ್ಲಿ ಹುಟ್ಟಿದಂತಹವಲ್ಲ. ಮಾನವತ್ವ ದೈವತ್ವವಾಗಿ ಅರಳಿದಾಗ, ಮಾನವ ಪ್ರಜ್ಞೆ ದೈವಿ ಪ್ರಜ್ಞೆಯಾಗಿ ಪ್ರಕಾಶಮಾನವಾದಾಗ ಸಹಜವಾಗಿ ಸರಳವಾಗಿ ಅರಳಿದಂತಹ. ಆದರೆ ಅದರ ಹಿಂದೆ ತಪಸ್ಸಿದೆ, ಸುಮ್ಮನೆ ಅಲ್ಲ. ಬಸವಣ್ಣವ್ರದ್ದೇ ಒಂದು ವಚನ ನಿಮಗೆಲ್ಲ ಗೊತ್ತಿದೆ, ಅದು ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ, ನಿಮ್ಮ ಕಾರುಣ್ಯವಲ್ಲದೆ ಎಲೆ ದೇವ, ಮನೆಯ ತೊತ್ತಲಸಿದರೆ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ. ಅಂದ್ರೆ ಮಾಡುವವನು ನಾನಲ್ಲ, ಕಾಯಕ ಮಾಡುವವನು ಅಥವಾ ಇಷ್ಟೆಲ್ಲ ಮಹಾಮನೆ, ಅನುಭವ ಮಂಟಪ, ಶರಣರ ಸಂಘ, ಇದೆಲ್ಲ ಬಸವಣ್ಣ ಮಾಡಿದ್ದು, ಇಷ್ಟಲಿಂಗ ಬಸವಣ್ಣ ಮಾಡಿದ್ದು ಅಂತ ಎಲ್ಲ ಶರಣರು ಹೇಳ್ತಾ ಇದ್ರು. ಅದಕ್ಕೆ ಬಸವಣ್ಣವ್ರಿಗೆ ಹೇಳ್ತಾರೆ, ನಾನ್ ಮಾಡಿದ್ದಲ್ಲ ಇದು, ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ. ಅಂದ್ರೆ ಒಂದು ವ್ಯವಸ್ಥೆ ರೂಪುಗೊಂಡ ಮೇಲೆ ನಾವು ಮಾಡ್ತಾ ಇದ್ದೀವಿ ಎನ್ನುವ ಭಾವನೆ ಇರಬಾರ್ದು. ಈಗ ನಿಮ್ಮ ಮನೆ ಆಗ್ಲಿ, ಮಹಾಮನೆ ಆಗ್ಲಿ, ಮಠ ಆಗ್ಲಿ, ಯಾವುದೇ ಆಗ್ಲಿ, ಮೊದಲು ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದು ಕಷ್ಟ. ನಿರ್ಮಾಣ ಮಾಡಿದ ಮೇಲೆ ತನ್ನಿಂತಾನೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಬಸವಣ್ಣನವರು ಬಾಗೇವಾಡಿಯನ್ನ ಬಿಟ್ಟು ಕೂಡಲ ಸಂಗಮದಲ್ಲಿ, ಕಪ್ಪಡಿ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿ, ತಪಸ್ಸು ಸಾಧನೆ ಮಾಡಿ, ಸಾಕ್ಷಾತ್ಕಾರ ಮಾಡಿಕೊಂಡು, ಇಷ್ಟಲಿಂಗದ ಆವಿಷ್ಕಾರ ಮಾಡಿ, ಕಡೆಗೆ ಮಂಗಳವಾಡದಲ್ಲಿ ಕರ್ಣಿಕ ವೃತ್ತಿಯನ್ನ ಮಾಡಿ, ಅನೇಕ ಚಿಂತನೆಗಳನ್ನ ಮಾಡಿ, ಹೊಸ ಹೊಸ ಮಾರ್ಗವನ್ನು ತೋರಿಸಿದ್ರು ಜನರಿಗೆ. ಕಲ್ಯಾಣಕ್ಕೆ ಬಂದು 9 ವರ್ಷದ ನಂತರ
ಅನುಭವ ಮಂಟಪ ನಿರ್ಮಾಣ ಆಯಿತು. ಅಷ್ಟೊತ್ತಿಗೆ ಬಸವಣ್ಣಂಗೆ ಅನ್ನಿಸ್ತಾ ಇತ್ತು, ಇದೆಲ್ಲ ನಾನು ಮಾಡ್ತಾ ಇದ್ದೀನ, ಯಾವುದೋ ಶಕ್ತಿ ಅಂದ್ರೆ ಪರಮಾತ್ಮ ಶಕ್ತಿ, ದಿವ್ಯ ಶಕ್ತಿ, ಲಿಂಗ ಶಕ್ತಿ ನಡೆಸ್ತಾ ಇದೆ. ಅದಕ್ಕೆ ಈ ವಚನ ಬಂತು ಅವ್ರ ಬಾಯಿಂದ. ನಾನು ಮಾಡೋದಿಲ್ಲಪ್ಪ, ನಾನು ನೀಡೋನು ನಾನಲ್ಲ. ಇಷ್ಟೊಂದು ಜನರಿಗೆ ಏನ್ ಮಾಡಲಿ, ಲಕ್ಷದ ಮೇಲೆ 96,000 ಜನ ಅಂತ ಹೇಳ್ತಾರೆ. ಇದನ್ನೆಲ್ಲ ಇಷ್ಟೆಲ್ಲ ಕಾರ್ಯ ಮಾಡಬೇಕಾದ್ರೆ ನನಗೆಲ್ಲಿ ಸಾಧ್ಯ ಆಗತ್ತೆ? ನೀನೇ ಮಾಡೋದು, ನೀನೇ ನೀಡೋದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮನೆಯ ತೊತ್ತಲಸಿದರೆ ಒಡತಿ ಮಾಡಿಕೊಂಬಂತ. ಈ ವಾಕ್ಯ ಬಹಳ ಜನರಿಗೆ ಅರ್ಥ ಆಗಿಲ್ಲ. ಅಲಸೋದು ಅಂದ್ರೆ ಕಾಯಿಲೆಗೆ ಒಳಗಾಗೋದು ಅಥವಾ ಬೇಸರಗೊಳ್ಳೋದು. ಮನೆಯ ತೊತ್ತು ಅಂದ್ರೆ ಮನೆಗೆ ಬರ್ತಿರ್ತಾರೆ ಯಾರೋ ನಿಮ್ಮ ಮನೆಗೆ, ಗುಡಿಸೋರು, ಸಾರಿಸೋರು, ಒರೆಸೋರು, ಅಡಿಗೆ ಮಾಡೋರು, ನೀರು ತುಂಬೋರು ಬರ್ತಿರ್ತಾರೆ. ಅವ್ರಿಗೇನೋ ಕಾಯಿಲೆ ಆಗುತ್ತೆ ಅಥವಾ ಬೇಸರ ಆಗುತ್ತೆ, ಸುಸ್ತಾಗತ್ತೆ, ಆಯಾಸ ಆಗಿರುತ್ತೆ. 1 ದಿವಸ, 2 ದಿವಸ, 5 ದಿವಸ, 15 ದಿವಸ, ತಿಂಗಳು ಬರಲ್ಲ. ಆವಾಗ ಒಡತಿನೇ ಮಾಡ್ಬೇಕಲ್ಲೆಲ್ಲ. ಅವಳೇನು ತೊತ್ತು ಮಾಡ್ತಾ ಇದ್ಲೋ, ಸೇವಕಿ ಮಾಡ್ತಿದ್ಲೋ, ಅದನ್ನೆಲ್ಲ ಒಡತಿನೇ ಮಾಡ್ಬೇಕು. ಮನೆಯ ತೊತ್ತು ಅಲಸಿದರೆ ಅಂದ್ರೆ ಬರ್ಲಿಲ್ಲ ಅಂದ್ರೆ, ಆಲಸ್ಯಕ್ಕೊಳಗಾದ್ರೆ, ಯಾವುದೋ ಕಾರಣಕ್ಕೆ ಮಾಡ್ಲಿಲ್ಲ ಅಂದ್ರೆ ಒಡತಿ ಮಾಡಿಕೊಂಬಂತೆ. ಮಾಲೀಕಳೆ, ಅಡಿಗೆ ಮನೆಯವರೇ ಅಡಿಗೆ ಎಲ್ಲ ಮಾಡ್ತಿರ್ತಾರಲ್ಲ, ಹಾಗೆ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ. ನಾನು ಕೈಲಿ ಏನು ಅಲ್ಲಪ್ಪ, ನಾನು ಸುಮ್ಮನೆ ನಿಮಿತ್ತ. ಎಲ್ಲಾ ದೊಡ್ಡವ್ರಿಗೂ ಹೀಗೆ ಅನ್ಸುತ್ತೆ. ಆದರೆ ಅವರು ಅದನ್ನ ಉತ್ಪ್ರೇಕ್ಷೆ ಮಾಡಿ ಹೇಳ್ತಿದ್ದಾರೆ ಅಂತಾನೆ ಅನ್ಕೋಬೇಕು ನಾವು. ಅಥವಾ ಅವ್ರಿಗೆ ಉತ್ಪ್ರೇಕ್ಷೆನೂ ಅಲ್ಲ, ಅದು ಅನಿಸಿದೆ ಅವ್ರಿಗೆ. ನಿಮಗೆ ಆ ಕೆಲಸ ನಡೀತಾ ಇರೋದು ನೋಡಿ ಅವ್ರಿಗೆ ಹಾಗನ್ಸಿದೆ. ಎಲ್ಲರಿಗೆ, ಬಸವಣ್ಣವ್ರಿಗೆ ಒಬ್ರಿಗೆ ಅಲ್ಲ, ಯಾರ್ಯಾರು ಅತ್ಯಂತ ಮಹತ್ತರವಾದ ಕೆಲಸ ಸಾಧಿಸಿದಾರೆ ಜಗತ್ತಿನಲ್ಲಿ, ಅತ್ಯಂತ ಪ್ರಾಚೀನವಾದಂತಹ ಪಿರಾಮಿಡ್ಗಳಿಂದ ಹಿಡ್ಕೊಂಡು, ಅಥವಾ ಇನ್ನೂ ಅದೇ ವೇದ ಉಪನಿಷತ್ತು ನಾವು ಹೇಳಿದ್ದಲ್ಲ ಅಂತ ಹೇಳಿದ್ದು, ಅವರು ಸುಳ್ಳು ಹೇಳಬೇಕು ಅಂತನೋ ಅಥವಾ ಮಹತ್ವ ಕೊಡಬೇಕು ಅಂತನೋ, ಬ್ರಹ್ಮ ತಂದ್ಕೊಟ್ಟ ಅಂತ ಹೇಳಿದ್ರೆ ಮಹತ್ವ ಬಹಳ ಮಹತ್ವ ಬರುತ್ತೆ, ಆ ಉದ್ದೇಶ ಇರಲಿಲ್ಲ ಅವರಿಗೆ. ಅದ್ಯಾವುದೂ ಇರಲಿಲ್ಲ. ಅವ್ರಿಗೆ ಸಮಾಧಿ ಸ್ಥಿತಿ ಪ್ರಾಪ್ತಿ ಆದಾಗ ಇದು ನಂದಲ್ಲ, ನನ್ನ ಮಾತಲ್ಲ, ಬರೆದು ಬಿಡ್ತಿದ್ರು. ಅದು ಬರವಣಿಗೆನೂ ಇರ್ಲಿಲ್ಲ ಅವಾಗ. ವೇದಗಳು ಹುಟ್ಟಿದಾಗ ಪ್ರಾಯಶಃ ಲಿಪಿ ಇನ್ನೂ ಕಂಡಿಡದಿರ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅವು ಬಾಯಿಂದ ಬಾಯಿಗೆ ಬಂದು ಎಷ್ಟೋ ಕಾಲ, ಬಾಯಿಂದ ಬಾಯಿಗೆ ಬರ್ತಾ 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 ಆಮೇಲೆ ಲಿಪಿ ಕರೆಸಿದ್ರು ಅದನ್ನು, ಆಮೇಲೆ ಅದನ್ನ ಬರವಣಿಗೆಯಲ್ಲಿ ತಂದ್ರು. ಅದಕ್ಕೆ ಅವ್ರಿಗೆ ಅನ್ನಿಸ್ತು ಇದು ನಮ್ದಲ್ಲ, ಇದು ಪರಮಾತ್ಮನದು. ಶರಣರು ಹಾಗೆ ಹೇಳದ್ದು, ನಮ್ದಲ್ಲ, ಇದು ಪರಮಾತ್ಮನದು. ಆದರೆ ವಾಸ್ತವಿಕ ನೆಲೆಯಲ್ಲಿ ನಿಂತು ನಾವು ವಿಚಾರ ಮಾಡುವಾಗ ಪವಾಡಗಳಾಗ್ಲಿ ಅಥವಾ ಮಹತ್ತರವಾದ ಕಾರ್ಯಗಳಾಗ್ಲಿ ಯಾವುದೇ ಘಟಿಸ್ಬೇಕಾದ್ರೂ ಕೂಡ ಅದರ ಹಿಂದೆ ಬಹಳ ದೊಡ್ಡ ಪ್ರಯತ್ನ ಇರುತ್ತೆ. ನಿಷ್ಠೆಯಿಂದ ಕೂಡಿದ, ಪ್ರಾಮಾಣಿಕತೆಯಿಂದ ಕೂಡಿದ ಮತ್ತು ನಿರಂತರವಾದ ಪ್ರಯತ್ನ ಇರುತ್ತೆ. ಸುಮ್ಮನೆ 1 ದಿವಸ 2 ದಿವಸದಲ್ಲಿ ಯಾವ ಕೆಲಸನೂ ಆಗಲ್ಲ. ಅದನ್ನ ಬ್ರಿಟಿಷರು ನಮಗೆ ಕಲಿಸ್ಕೊಡ್ಬೇಕಾಯ್ತು. ಬ್ರಿಟಿಷ್ ಶಿಕ್ಷಣ ನಮಗೆ ಕಲಿಸ್ಕೊಡ್ಬೇಕಾಯ್ತು. ನಮ್ಮವರೆಲ್ಲ ಪವಾಡಗಳಂತಾನೆ ಹೇಳ್ಕೊಂತ ಬಂದ್ಬಿಟ್ರು. ಹೇಳ್ತಿದ್ರು ಏನು, ಕುಮಾರವ್ಯಾಸ ಮಹಾಭಾರತ ಬರೆಯುವಾಗ, ರಚನೆ ಮಾಡುವಾಗ ಸ್ನಾನ ಮಾಡಿಬಿಟ್ಟು ಒದ್ದೆ ಬಟ್ಟೆ ಹಾಕ್ಕೊಂಡು ಹೋಗಿ ಕೂತ್ಕೊಳ್ತಿದ್ದ. ಆ ಬಟ್ಟೆ ಆರೋವರೆಗೂ ಅದು ಬರೀತಿದ್ದ. ಅದು ನಾನು ಹೇಳಿದ್ದಲ್ಲ, ಇದು ವೀರನಾರಾಯಣನೇ ಹೇಳಿದ್ದು, ಗುಡಿಯಲ್ಲಿ ಹೇಳಿದ್ದು. ಚಾಮರಸನು ಹಂಗೆ ಹೇಳ್ತಾನೆ. ಒಂದು ದೇವಾಲಯದಲ್ಲಿ ಯಾರೋ ಒಳಗಡೆ ಕೂತು ಜೋರಾಗಿ ನುಡಿತಿದ್ರೆ ದೇವಾಲಯನೇ ಮಾತಾಡ್ತಿದೆ ಅಂತ ಅನ್ಕೊಂತಾರೆ ಜನ.
ದೇವಾಲಯ ಮಾತಾಡಲ್ಲ, ಒಳಗಡೆ ಕೂತವನ್ ಮಾತಾಡ್ತಿರ್ತಾನೆ. ಹಾಗೆ ನನ್ನೊಳಗೆ ನೀನೇ ಕೂತು ಬರೆಸ್ದೆ ಅಂತ ಅಲ್ಲಮ ಪ್ರಭುಗಳಿಗೆ ಹೇಳ್ತಾನೆ. ಅದೇ ಬೇರೆ ಬೇರೆ ವಿಷಯದಲ್ಲಿ, ಕಾಳಿದಾಸನ ವಿಷಯದಲ್ಲಿ ಬರ್ತಾನೆ. ಅತ್ಯಂತ ದಡ್ಡನಾಗಿದ್ದ, ಅವನ್ ಗುಡಿಲ್ ಕೂಡ ಹಾಕದ್ಲು ರಾಜಕುಮಾರಿ, ದೇವಿ ಕೇಳ್ಕೊಂಡ ನನಗೆ ವಿದ್ಯೆ ಕೊಡು ಅಂತ ಹೇಳಿ, ನಾಲ್ಗೆ ಮೇಲೆ ಬರದ್ಲು. ಅವತ್ತಿಂದ ಅವನ್ ದೊಡ್ಡ ಕವಿ ಆದ. ಇಲ್ಲೂ ಕೂಡ ಉತ್ಪ್ರೇಕ್ಷಣೆ ಇರೋದು. ಅವನು ಎಷ್ಟು ದಿವಸ ಕಷ್ಟಪಟ್ಟು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿಲ್ಲದೆ ಬರಲ್ಲ ಅದು. ಕುಮಾರವ್ಯಾಸನೂ ಕೂಡ ಕಷ್ಟಪಟ್ಟು ಆ ನಿದ್ದೆ ಬರೆಯುವಾಗ ನಿದ್ದೆ ಬರ್ತಿತ್ತು ಅಂತೇಳಿ ಒದ್ದೆ ಬಟ್ಟೆ ಹಾಕೊಂಡಿರ್ಬೋದು. ಒದ್ದೆ ಬಟ್ಟೆ ಹಾಕೊಂಡ್ರೆ ನಿದ್ದೆ ಬರಲ್ಲ, ಯಾಕೆಂದ್ರೆ ಚಳಿ ಇರ್ತದೆ. ಅದಕ್ಕೆ ಕೆಲವು ಕಣ್ಣಿಗೆ ನೀರು ಹೊಡ್ಕೊಂತಿರ್ತಾರೆ ಡ್ರೈವರ್ಗಳು, ಮುಖ ತೊಳ್ಕೊಂತಿರ್ತಾರೆ ಡ್ರೈವಿಂಗ್ ಮಾಡುವಾಗ. ಕಾರಣ ಏನಂದ್ರೆ ತಂಪು ಮಾಡಿದಾಗ ಆ ಕಣ್ಣು ಅಥವಾ ಅಲರ್ಟ್ ಆಗ್ತವೆ, ಮೆದುಳು ಅಲರ್ಟ್ ಆಗುತ್ತೆ. ಈ ಜಕಣಾಚಾರಿ ವಿಷಯದಲ್ಲೂ ಬರುತ್ತೆ. ಅವನು ಯಾವಾಗ್ಲೂ ಅಗಿತಿದ್ದ, ಎಲೆಣೆ ಹಾಕೊಂತಿದ್ದ, ಅದನ್ನ ಪೀಕುದಾನಿಯನ್ನ ಅದು ಉಗಿಯೋದನ್ನ ಆ ಶಾಂತಲನೆ ಹಿಡ್ಕೊಂಡ್ಲು ಅಂತ ಬರೆದಿದ್ದಾರೆ. ಅಂದ್ರೆ ಅಲ್ಲಿ ಅರ್ಥ ಏನು, ಕೆಲಸ ಮಾಡುವಾಗ, ದೊಡ್ಡ ಸಾಧನೆ ಮಾಡುವಾಗ ಆಗಲ್ಲ, ಅದು ದೇವ್ರು ಮಾಡಿಸ್ಬಿಟ್ಟಿದ್ದಾನೆ, ನಾವು ಮಾಡಿದ್ದಲ್ಲ ಅಂತ ಹೇಳಿದ್ರು ಕೂಡ ಸತ್ಯವಾಗಿ ನಡೆದಿರೋದು. ದೇವ್ರು ಏನನ್ನೂ ಮಾಡಕ್ ಹೋಗಲ್ಲ. ಅವನು ಮಾಡಿರೋದು ಪಂಚಭೂತಗಳು ಮಾಡಿದಾನೆ. ಮನುಷ್ಯನಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ನಿನ್ನ ಪ್ರಜ್ಞೆಯನ್ನು ನೀನು ವಿಕಾಸ ಮಾಡು, ಕೆಲಸ ಮಾಡು. ಅದಕ್ಕೆ ನೂರಾರು ಧರ್ಮಗಳು ಹುಟ್ಟಿದಾವೆ ಜಗತ್ತಿನಲ್ಲಿ, ನೂರಾರು ಪ್ರಜ್ಞೆಗಳು, ನೂರಾರು ಕಾವ್ಯಗಳು, ಸಾವಿರಾರು ಕವಿತೆಗಳು, ಆಮೇಲೆ ಸಾವಿರಾರು ಅದ್ಭುತ ಕೆಲಸಗಳು, ಚಿತ್ರಕಲೆ ಇರಬಹುದು, ಶಿಲ್ಪಕಲೆ ಇರಬಹುದು, ಎಲ್ಲವೂ ಹುಟ್ಟಿಕೊಂಡಿರೋದು ದಿವ್ಯ ಪ್ರಜ್ಞೆಯಲ್ಲಿ, ಮಾನವ ಪ್ರಜ್ಞೆಯಲ್ಲ. ಆದರೆ ಆ ದಿವ್ಯ ಪ್ರಜ್ಞೆಯನ್ನ ವಿಕಾಸಗೊಳಿಸಿಕೊಂಡವನು ಮಾನವನೇ. ಮಾನವ ಬೀಜದಲ್ಲಿ ಆ ಪ್ರಜ್ಞಾ ವಿಕಾಸ ಆಯಿತು. ಹಾಗಾಗದೆ ಹೋಗಿದ್ರೆ ಈ ಸೃಷ್ಟಿ ಜೆರಾಕ್ಸ್ ಆಗ್ಬೇಕಾಗಿತ್ತು, ಕಾಪಿ ಆಗ್ಬೇಕಾಗಿತ್ತು. ಎಲ್ಲೂ ಕೂಡ ಸೃಷ್ಟಿ ಜೆರಾಕ್ಸ್ ಆಗಿಲ್ಲ, ಕಾಪಿ ಆಗಿಲ್ಲ. ನಿತ್ಯ ನೂತನ, ವಿಶಿಷ್ಟ, ವೈವಿಧ್ಯಮಯ. ಯಾಕೆ ಅಂದರೆ ಪ್ರತಿಯೊಬ್ಬನ ಪ್ರಜ್ಞೆಯು ಬೇರೆ ಬೇರೆನೆ. ಪ್ರತಿಯೊಬ್ಬನ ಪ್ರಜ್ಞೆಯ ವಿಕಾಸದಲ್ಲಿ ಏನೋ ಹುಟ್ಟುತ್ತಿರುತ್ತೆ. ಶಿಕ್ಷಣ ಅಥವಾ ವಿದ್ಯೆ ಆ ಪ್ರಜ್ಞೆಯನ್ನು ವಿಕಾಸ ಮಾಡದೆ ಹೋದ್ರೆ ಮಾನವನಾಗಲ್ಲ, ಪಶು ಆಗ್ತಾನೆ. ಇವತ್ತು ಎಲ್ಲಾ ಕಡೆ ಸಮಸ್ಯೆ ಉಂಟಾಗಿರೋದಿದೆಯಲ್ಲ, ಬರೇ ಹೊಟ್ಟೆಪಾಡಿನ ಶಿಕ್ಷಣ ಆಗಿದೆ ಹೊರತು ಆ ಪ್ರಜ್ಞೆಯನ್ನು ವಿಕಾಸ ಮಾಡ್ಕೊಳ್ತಕ್ಕಂಥದ್ದು ಆಗ್ತಾ ಇಲ್ಲ. ಆಧುನಿಕ ವಿದ್ಯಾಭ್ಯಾಸದಲ್ಲಿ ಅಂತರ್ಪ್ರಜ್ಞೆಯನ್ನು ವಿಕಾಸ ಮಾಡುವಂಥದ್ದು ಸಾಧ್ಯ ಆಗ್ತಾ ಇಲ್ಲ. ವಿಜ್ಞಾನಿ ಕೂಡ ಅವನು ಬಾಹ್ಯಾಕಾಶ ವಿಜ್ಞಾನಿನೇ ಇರಬಹುದು, ಅದು ಬಹಿರಪ್ರಜ್ಞೆಯ ಹೊರತು ಅಂತರ್ಪ್ರಜ್ಞೆ ಅಲ್ಲ. ಅಂತರ್ಪ್ರಜ್ಞೆ ಅಂದ್ರೆ ನಿನ್ನೊಳಗಡೆ ಏನಿದೆ, ನಿನ್ನ ಆತ್ಮದಿಂದ ಏನು ಹುಟ್ಟುತ್ತದೆ, ಅದರಿಂದ ಜಗತ್ತಿಗೆ ಒಳ್ಳೇದಾಗತ್ತೆ. ನೀನು ಸಾವಿರಾರು ಸ್ಯಾಟಲೈಟ್ಸ್ ಬಿಡಬಹುದು, ಅದು ಇನ್ನೊಬ್ಬರಿಂದ ಕಲಿತ ವಿದ್ಯೆನೇ, ಅದು ನಿನ್ನೊಳಗಿಂದ ಬಂದಿದ್ದಲ್ಲ. ಆದ್ರಿಂದ ಬಹಿರಂಗದ ವಿದ್ಯೆಯೂ ಬೇಕು, ಬೇಡ ಅಂತಲ್ಲ. ಆದರೆ ಅಂತರಂಗ ವಿಕಾಸ ಆಗದೆ ಹೋದರೆ ಬಹಿರಂಗದ ವಿದ್ಯೆ ಅದು ಕೇವಲ ಹೊಟ್ಟೆಪಾಡಿನ ವಿದ್ಯೆಯಾಗಿ ದುಃಖ ಕೊಡುತ್ತೆ, ರೋಗಿಯಾಗ ಮಾಡುತ್ತೆ ಅಷ್ಟೇ. ಆದ್ರಿಂದ ವಿದ್ಯೆ ಅಂದ್ರೆ ಏನು, ಪ್ರಜ್ಞೆ ಅಂದ್ರೆ ಏನು, ಇದನ್ನೇ ತಿಳ್ಕೊಳ್ಳೋಣ ಇನ್ನೊಂದು ಕೆಲವು ದಿನಗಳ ಕಾಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.